ವಚನ ಮಳೆಯಾಗಿ ಸುರಿಯುವುದು, ಸತ್ಯ ಹೂವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಅಗಾಪೆ ಗಾಸ್ಪೆಲ್ ಮಿನಿಸ್ಟ್ರೀಸ್ನ ಸತ್ಯಂ ಸತ್ಯವೇ ಅನ್ನುವಂಥ ಈ ಸುವಾರ್ಥ ಸಂದೇಶಕ್ಕೆ ಕ್ರಿಸ್ತನ ಪ್ರೀತಿಯಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುತ್ತೇನೆ. ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ನಿನ್ನ ಉಪಕಾರವು ನಾನು ಮರೆಯಲಾರೆನು, ನನ್ನ ಪ್ರಿಯ యేసయ్ಯ ನನ್ನ ರಕ್ಷಕ. ನಿನ್ನ ಉಪಕಾರವು ನಾನು ಮರೆಯಲಾರೆನು, ನನ್ನ ಪ್ರಿಯ యేసయ్య ನನ್ನ ರಕ್ಷಕ. ನೀನೇ 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 ನನ್ನ ಸಹಾಯಕ, ನೀನೇ 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 ನನ್ನ ವಿಮೋಚಕ, ನೀನೇ ನಿನ್ನನ್ನೇ ಕೊಂಡಾಡುವೆ యేసయ్య, ನಿನ್ನನ್ನೇ ಘನಪಡಿಸುವೆ, ನಿನ್ನನ್ನೇ ಕೊಂಡಾಡುವೆ యేసయ్య, ನಿನ್ನನ್ನೇ ಘನಪಡಿಸುವೆ. ನಿನ್ನ ಉಪಕಾರವು ನಾನು ಮರೆಯಲಾರೆನು, ನನ್ನ ಪ್ರಿಯ యేసయ్య ನನ್ನ ರಕ್ಷಕ. ಶೂನ್ಯವಾದ ಸಮಯದಿ ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ಈ ಸಮಯದಲ್ಲಿ ಕೂಡ ಜ್ಞಾನೋಕ್ತಿಗಳಲ್ಲಿ 25ನೇ ಅಧ್ಯಾಯ 25ನೇ ವಚನ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಈ ಜ್ಞಾನೋಕ್ತಿ 25ನೇ ಅಧ್ಯಾಯ 25ನೇ ವಚನದಲ್ಲಿ ಬಹಳ ಸುಲಭ ಜ್ಞಾಪಕ ಇಟ್ಟುಕೊಳ್ಳುವುದು, ಬಾಯಿಪಾಠ ಮಾಡತಕ್ಕ ವಚನ 25 ವಚನ ಈ ರೀತಿಯಾಗಿ ಹೇಳುತ್ತದೆ: ಬಳಲಿ ಬಾಯಾರಿದವನಿಗೆ ತಣ್ಣೀರು ಹೇಗೋ, ದೇಶಾಂತರದಿಂದ ಬಂದ ಒಳ್ಳೆಯ ಸಮಾಚಾರವು ಹಾಗೆಯೇ ಇರುವುದು ಎಂಬುದಾಗಿ. ಗಮನಿಸಿ ಪ್ರಿಯ ದೇವಜನರೇ, ಪ್ರತಿ ಮನುಷ್ಯನಿಗೂ ಕೂಡ ಒಂದು ಒಳ್ಳೆಯ ಸಮಾಚಾರ, ಶುಭ ಸಮಾಚಾರ ಕೇಳಬೇಕೆಂಬ ಒಂದು ಆಸೆ ಇರುತ್ತದೆ. ಪ್ರತಿ ವ್ಯಕ್ತಿಯೂ ಕೂಡ ಶುಭ ಸಮಾಚಾರವನ್ನು ಕೇಳಲಿಕ್ಕೆ ಇಷ್ಟಪಡುತ್ತಾನೆ. ಈ ಜ್ಞಾನೋಕ್ತಿ 25ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ನೋಡಿದ ಹಾಗೆ, ಬಳಲಿ ಬಾಯಾರಿದವನಿಗೆ ತಣ್ಣೀರು ಹೇಗೋ, ದೇಶಾಂತರದಿಂದ ಬಂದ ಒಳ್ಳೆಯ ಸಮಾಚಾರವೂ ಹಾಗೆ. ಯಾವಾಗ ಒಬ್ಬ ವ್ಯಕ್ತಿ ಬಹಳ ಕಠಿಣವಾಗಿ ಶ್ರಮಪಟ್ಟು ಕೆಲಸ ಮಾಡುತ್ತಾನೋ, ಹಾರ್ಡ್ ವರ್ಕರ್, ಬಹಳ ಕಠಿಣವಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ದಣಿದಾಗ, ಆತನು ಬಾಯಾರಿದಾಗ, ಆತನು ಸ್ವಲ್ಪ ನೀರು ಕುಡಿದಾಗ ಆತನ ಮನಸ್ಸು ಬಹಳ ಸೂಕ್ಷ್ಮವಾಗಿ ಮಾರ್ಪಡುತ್ತದೆ. ಆತನು ಬಹಳ ಆಯಾಸದಿಂದ ಕೆಲಸ ಮಾಡಿ ಬಹಳ ದಣಿದು ತಣ್ಣೀರನ್ನು ಕುಡಿದಾಗ ಆತನ ಒಂದು ಮೈಂಡು ರಿಫ್ರೆಶ್ ಆಗುತ್ತದೆ. ಆತನಿಗೆ ಆತನ ಒಂದು ದೇಹ ಬಹಳ ನಿರಾಳವಾಗುತ್ತದೆ. ಅದೇ ರೀತಿಯಾಗಿ ಯಾವಾಗ ಒಂದು ಶುಭ ಸಮಾಚಾರ ನಾವು ಕೇಳುತ್ತೇವೋ, ಆಗ ನಮ್ಮ ಆತ್ಮ ಏನಾಗುತ್ತದೆ ಅಂದರೆ ಒಂಥರ ಸಂತೋಷ ಪಡುತ್ತದೆ. ಬಹಳ ಕಠಿಣವಾಗಿ ಕೆಲಸ ಮಾಡಿದಂಥ ವ್ಯಕ್ತಿ ತಣ್ಣೀರು ಕುಡಿದಾಗ ಹೇಗೆ ಆತನ ದೇಹ ಸಂತೋಷವಾಗಿರುತ್ತದೋ, ಹೇಗೆ ಆತನ ದೇಹ ನೆಮ್ಮದಿಯನ್ನು ಹೊಂದುತ್ತದೋ, ಅದೇ ರೀತಿಯಾಗಿ ಒಂದು ಒಳ್ಳೆಯ ಶುಭ ಸಮಾಚಾರ ನಮ್ಮ ಮನಸ್ಸನ್ನು ತೃಪ್ತಿಪಡಿಸುತ್ತದೆ, ನಮ್ಮ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುತ್ತದೆ. ಇವತ್ತಿನ ದಿನಗಳಲ್ಲಿ ನಾವು ಅನೇಕ ನ್ಯೂಸ್ ಚಾನೆಲ್ಗಳಲ್ಲಿ ಏನು ಮಾಡ್ತೇವೆ ಅಂದರೆ,
ಈ ಸಮಾಚಾರವನ್ನು ನ್ಯೂಸನ್ನು ನೋಡುತ್ತೇವೆ, ವಾರ್ತೆಗಳನ್ನು ನೋಡುತ್ತೇವೆ. ಎಂಥ ನ್ಯೂಸನ್ನು ನೋಡುತ್ತೇವೆ ಈ ದಿನಗಳಲ್ಲಿ. ಯಾವ ಸೋಷಿಯಲ್ ಮೀಡಿಯಾದಲ್ಲಿ ತಗೊಳ್ಳಿ, ಯಾವ ಟಿ ವಿ ಚಾನಲ್ ತಗೊಳ್ಳಿ, ಯಾವ ನ್ಯೂಸ್ ಚಾನಲ್ ತಗೊಳ್ಳಿ, ಎಲ್ಲೂ ಕೂಡ ಶುಭ ಸಮಾಚಾರವನ್ನು ಕೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ಕಡೆ ಕೂಡ ಕೊಳೆ, ವ್ಯಭಿಚಾರ, ಕಳ್ಳತನ, ಮತ್ತು ಹಿಂಸೆ, ಹೋರಾಟ, ಇಂಥ ಒಂದು ನ್ಯೂಸ್ ಕೇಳಿ, ಇಂಥ ಒಂದು ಸಮಾಚಾರಗಳನ್ನು ಕೇಳಿ ಜನ ಕುಗ್ಗಿ ಹೋಗಿದ್ದಾರೆ. ಪ್ರತಿದಿನವೂ ನಮ್ಮ ಲೋಕದ ಸಮಾಚಾರಗಳು ಹೇಗಿದೆ ಅಂದರೆ ಅನೇಕವಾದ ಕೆಟ್ಟ ಸುದ್ದಿಗಳನ್ನು ನೋಡುವಂಥ ಒಂದು ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಬೆಳಗ್ಗೆ ಟಿ ವಿ ನೋಡಿದ್ರೆ ಅದರಲ್ಲಿ ಒಂದು ಕೆಟ್ಟ ಸುದ್ದಿ ಬರುತ್ತದೆ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಅದರಲ್ಲಿ ಒಂದು ಕೆಟ್ಟ ಸುದ್ದಿ ಬರುತ್ತದೆ. ಕೊಳೆ, ವ್ಯಭಿಚಾರ, ಕಳ್ಳತನ ಮತ್ತು ಹಿಂಸೆಗಳು, ಈ ರೀತಿಯಾದ ಸಮಾಚಾರಗಳನ್ನು ಕೇಳುತ್ತೇವೆ, ಈ ರೀತಿಯಾದ ವಾರ್ತೆಗಳನ್ನು ನಾವು ಕೇಳುತ್ತೇವೆ. ಆದರೆ 2000 ವರ್ಷಗಳ ಹಿಂದೆ ದೇವದೂತರು ಒಂದು ಶುಭ ಸಮಾಚಾರವನ್ನು ಈ ಲೋಕಕ್ಕೆ ತಂದರು. ಆ ಶುಭ ಸಮಾಚಾರ ಏನೆಂದರೆ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿದೆ. ಈ ಕೆಟ್ಟು ಹೋಗಿರುವ ಲೋಕದಲ್ಲಿ ಅನೇಕ ಕೆಟ್ಟ ಸುದ್ದಿಗಳನ್ನು ಕೇಳುತ್ತಿರುವ ನಮಗೆ ಇವತ್ತಿಗೂ ಕೂಡ ಒಂದು ಒಳ್ಳೆಯ ಶುಭ ಸಮಾಚಾರ ನಮಗೆ ಇದೆ. ಇವತ್ತು ಕೂಡ ನಮಗೆ ಒಂದು ಒಳ್ಳೆಯ ಸಂದೇಶ ಇದೆ. ಆ ಶುಭ ಸಮಾಚಾರ ಏನೆಂದರೆ ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸುತ್ತಾನೆ ಎಂಬುದಾಗಿ. ಇವತ್ತು ಹೇಗೆ ಈ ಜ್ಞಾನೋಕ್ತಿಗಳ 25ನೇ ಅಧ್ಯಾಯ 25ನೇ ವಚನದಲ್ಲಿ ಬಳಲಿ ಬಾಯಾರಿದವನಿಗೆ ತಣ್ಣೀರು ಹೇಗೆ ತೃಪ್ತಿ ಕೊಡುತ್ತದೋ ಅದೇ ರೀತಿಯಾಗಿ ದೇಶಾಂತರದಿಂದ ಬಂದ ಒಂದು ಒಳ್ಳೆಯ ಸಮಾಚಾರ ನಮ್ಮ ಮನಸ್ಸಿಗೆ ತೃಪ್ತಿಯನ್ನು ಕೊಡುತ್ತದೆ. ಇವತ್ತು ನಾನು ಆ ಶುಭ ಸಮಾಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದೇನೆ. ಆ ಶುಭ ಸಮಾಚಾರ, ಆ ಒಳ್ಳೆಯ ಸುದ್ದಿ ಏನೆಂದರೆ ಈ ಶುಭ ಸಮಾಚಾರ ಈ ಲೋಕದಿಂದ ಬಂದದಲ್ಲ, ಇದು ಪರಲೋಕದಿಂದ ಬಂದಂಥ ಶುಭ ಸಮಾಚಾರ. ಇದು ಪರಲೋಕದಿಂದ ದೇವರು ಕಳುಹಿಸಿಕೊಟ್ಟಿರುವಂಥ, ದೇವರು ಹೇಳಿರುವಂಥ ಶುಭ ಸಮಾಚಾರ. ಆ ಶುಭ ಸಮಾಚಾರ ಏನೆಂದರೆ ಒಬ್ಬ ರಕ್ಷಕನು ನಮಗಾಗಿ ಹುಟ್ಟಿದಾನೆ. ಆ ರಕ್ಷಕನು ನಮಗಾಗಿ ಹುಟ್ಟಿರುವುದು ಮಾತ್ರ ಅಲ್ಲ, ಆ ರಕ್ಷಕನು ಈ ಲೋಕದಲ್ಲಿ 2000 ವರ್ಷಗಳ ಹಿಂದೆ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಆತನು ನಮ್ಮೊಂದಿಗೆ ಜೀವಿಸಿದನು, ಜನರೊಂದಿಗೆ ಒಡನಾಟ ಇಟ್ಟಿದನು, ಆತನ ಶಿಷ್ಯರೊಂದಿಗೆ ಆತನು ನಡೆದನು, ಅವರೊಂದಿಗೆ ಮಾತನಾಡಿದನು, ಅವರ ಮಧ್ಯದಲ್ಲಿ ವಾಸ ಮಾಡಿದನು. ಮತ್ತು ಆ ರಕ್ಷಕನು ನಮ್ಮನ್ನು ಪ್ರೀತಿಸಿದನು, ನಮ್ಮ ಪಾಪಗಳನ್ನು ಹೊತ್ತನು. ಆ ರಕ್ಷಕನು ನಮಗಾಗಿ ಸತ್ತನು, ಮತ್ತೆ ಪುನರುತ್ಥಾನವಾಗಿ ಎದ್ದು ಆ ರಕ್ಷಕನು ತಿರುಗಿ ಬರುವವನಾಗಿದ್ದಾನೆ. ಇದು ಏನಾಗಿದೆ ಅಂದರೆ ಇವತ್ತು ನಮಗೆ ಶುಭ ಸಮಾಚಾರವಾಗಿದೆ. ಅಳಿದು ಹೋಗುತ್ತಿರುವ ಜನರಿಗೆ ಇದು ಶುಭ ಸಮಾಚಾರವಾಗಿದೆ. ಸತ್ಯವೇದ ಬೈಬಲ್ನಲ್ಲಿ ನಮಗೆ ಒಂದು ಶುಭ ಸಮಾಚಾರ ಕೊಡಲ್ಪಟ್ಟಿದೆ, ಒಂದು ಒಳ್ಳೆಯ ಸುದ್ದಿ ಕೊಡಲ್ಪಟ್ಟಿದೆ. ಆ ಶುಭ ಸಮಾಚಾರ ಏನೆಂದರೆ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. ಆ 3ನೇ ಅಧ್ಯಾಯ 16ನೇ ವಚನ ಏನು ಹೇಳುತ್ತದೆ ಅಂದರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನು. ನೋಡಿ ಪ್ರಿಯರೇ, ಈ ಶುಭ ಸಮಾಚಾರ ಏನಂದರೆ ಇದು ಈ ಲೋಕದಿಂದ ಬಂದಂಥ ಶುಭ ಸಮಾಚಾರ ಅಲ್ಲ, ಈ ಲೋಕದಲ್ಲಿ ಕೊಟ್ಟಿರುವಂಥ ಒಳ್ಳೆಯ ಸಮಾಚಾರ ಅಲ್ಲ, ಇದು ಪರಲೋಕದಿಂದ ಬಂದಂಥ ಶುಭ ಸಮಾಚಾರ. ಆ ಶುಭ ಸಮಾಚಾರ ಅಂದರೆ ದೇವರು ಲೋಕದ ಮೇಲೆ ಪ್ರೀತಿ ಇಟ್ಟಿದ್ದಾನೆ. ದೇವರು ಲೋಕದ ಮೇಲೆ ಪ್ರೀತಿ ಇಟ್ಟ ಕಾರಣ ಆತನು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟಿದ್ದಾನೆ. ಆ ಮಗನು ಕೂಡ ನಮ್ಮನ್ನು ಪ್ರೀತಿ ಮಾಡಿ ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಯಾರೆಲ್ಲ ಆ ಮಗನ ಮೇಲೆ ನಂಬಿಕೆ ಇಡುತ್ತಾರೋ ಅವರು ದಂಡನೆಗೆ ಒಳಗಾಗದೆ, ನರಕಕ್ಕೆ ಹೋಗದೆ ಪರಲೋಕಕ್ಕೆ ಹೋಗುವಂಥದ್ದು ಶುಭ ಸಮಾಚಾರವಾಗಿದೆ. ಇವತ್ತು ಈ ಒಂದು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ 7 ಅಂಶಗಳು ಅಡಗಿದೆ. ಆ 7 ಅಂಶಗಳು ಏನಂದರೆ ಮೊದಲನೇದಾಗಿ ದೇವರು ಯಾರು? ಯಾಕೆ ನಮಗೆ ದೇವರ ಅವಶ್ಯಕತೆ? ದೇವರು ಸಕಲ ಸೃಷ್ಟಿಗೆ ಆದಿಯು ಅಂತ್ಯವೂ ಸಕಲ ಸೃಷ್ಟಿಗೆ ಯಜಮಾನನು ಆತನು. ದೇವರು ಇಲ್ಲದೆ ನಾನು ಇಲ್ಲ, ನೀನೂ ಇಲ್ಲ. ನಮ್ಮೆಲ್ಲರ ಸೃಷ್ಟಿಕರ್ತ ಆತನು. ಆ ದೇವರ ಕುರಿತಾಗಿ ಸತ್ಯವೇದ ಹೇಳುತ್ತದೆ. ಅದು ಒಂದು ಶುಭ ಸಮಾಚಾರ. ಎಷ್ಟೋ ಜನರಿಗೆ ಇವತ್ತು ದೇವರು ಏನಾಗಿದ್ದಾನೆಂದರೆ ಬರೀ ಊಹೆ ಆಗಿಬಿಟ್ಟಿದ್ದಾನೆ. ಎಷ್ಟೋ ಜನರಿಗೆ ದೇವರು ಒಂದು ಕಲ್ಪನೆ ಆಗಿದ್ದಾನೆ. ಆದರೆ
ಯಾರ್ಯಾರ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡುತ್ತದೋ, ಯಾರ್ಯಾರು ದೇವರ ವಾಕ್ಯ ಬೈಬಲನ್ನು ಓದುತ್ತಾರೋ ಅವರೆಲ್ಲರಿಗೂ ಕೂಡ ದೇವರು ಒಂದು ನಿಜವಾದ ಅಂಶವಾಗಿದ್ದಾನೆ. ದೇವರ ಒಂದು ಕಾರ್ಯ ಅವರಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ಎರಡನೇದಾಗಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟಿದ್ದಾನೆ. ಅನೇಕ ಗ್ರಹಗಳಿವೆ, ಆ ಎಲ್ಲ ಗ್ರಹಗಳ ಮೇಲೆ ದೇವರಿಗೆ ಪ್ರೀತಿ ಇಲ್ಲ. ಸೂರ್ಯ, ಚಂದ್ರ ಎಂಬ ಅನೇಕ ದೊಡ್ಡ ದೊಡ್ಡ ಗ್ರಹಗಳಿವೆ, ಅವುಗಳ ಮೇಲೆ ದೇವರಿಗೆ ಪ್ರೀತಿ ಇಲ್ಲ. ಎಲ್ಲಿ ನೀನು ನಾನು ವಾಸ ಮಾಡುತ್ತಾ ಇದ್ದೇವೋ ಅದರ ಮೇಲೆ ದೇವರ ಪ್ರೀತಿ ಇದೆ. ದೇವರ ಪ್ರೀತಿ ನನ್ನ ಮೇಲೆ ಮತ್ತು ನಿನ್ನ ಮೇಲೆ ಇದೆ. ದೇವರು ನಮ್ಮನ್ನು ಪ್ರೀತಿಸಿದ ಕಾರಣ ಆತನು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು. ಆ ಮಗನು ಕರ್ತನಾದ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನನ್ನು ಕಳುಹಿಸಿಕೊಟ್ಟಾಗ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಇಳಿದು ಬಂದನು. ಆತನು ಮರಿಯಳ ಗರ್ಭದಲ್ಲಿ ಧರಿಸಿ ಮಗುವಾಗಿ ಹುಟ್ಟಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿ ನಮಗಾಗಿ ತನ್ನ ಜೀವವನ್ನು ಕೊಟ್ಟನು. ಆತನು ನಮಗಾಗಿ ಪ್ರಾಣ ಕೊಡುವುದರ ಮೂಲಕ ತನ್ನ ಪ್ರೀತಿಯನ್ನು ತೋರ್ಪಡಿಸಿದನು. ಅದ ನಂತರ ಯಾರ್ಯಾರು ಆತನಲ್ಲಿ ನಂಬಿಕೆ ಇಡುತ್ತಾರೋ, ಇವತ್ತು ನಾವೆಲ್ಲರೂ ಏನಲ್ಲ ಒಂದಲ್ಲ ಒಂದು ನಂಬಿಕೆಯಲ್ಲಿ ಇದ್ದೇವೆ. ಒಬ್ಬೊಬ್ಬರವರ ನಂಬಿಕೆ ಒಂದೊಂದು ಮೇಲೆ ಆಧಾರಗೊಂಡಿದೆ. ಆದರೆ ನಿಜವಾದ ನಂಬಿಕೆ ಯೇಸು ಕ್ರಿಸ್ತನಲ್ಲಿ ಇಟ್ಟಾಗ ಮಾತ್ರ ಅದು ಕಾರ್ಯರೂಪಕ್ಕೆ ಬರುತ್ತದೆ. ಯಾರ್ಯಾರ ನಂಬಿಕೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುತ್ತಾರೋ ಅವರು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುತ್ತಾರೆ, ನರಕದಿಂದ ಪಾರಾಗಿ ಪರಲೋಕಕ್ಕೆ ಸೇರುತ್ತಾರೆ. ಪ್ರಿಯರೇ, ಇದು ಏನಾಗಿದೆ ಅಂದರೆ ನಿನಗೂ ನನಗೂ ಕೊಡಲ್ಪಟ್ಟಿರುವಂಥ ಶುಭ ಸಮಾಚಾರವಾಗಿದೆ. ಎರಡನೇ ಶುಭ ಸಮಾಚಾರ ಏನೆಂದರೆ, ಕರ್ತನಾದ ಯೇಸು ಕ್ರಿಸ್ತನು ಹೂಣಲ್ಪಟ್ಟನು, ಮರಣದಿಂದ ಮತ್ತೆ ಪುನರುತ್ಥಾನವಾಗಿ ಎದ್ದನು. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 5-6 ನೋಡಬೇಕಾದರೆ, ಶಿಲುಬೆಗೆ ಹಾಕಲ್ಪಟ್ಟಂತ ಯೇಸು ಕ್ರಿಸ್ತನು ಆತನು ಸತ್ತಿಲ್ಲ, ಬದುಕಿದಾನೆ, ಎದ್ದಿದ್ದಾನೆ ಎಂಬುದಾಗಿ ದೇವರ ವಚನ ಹೇಳುತ್ತದೆ. ಪ್ರಿಯರೇ, ಚರಿತ್ರೆಯಲ್ಲಿ ಅನೇಕ ಸಮಾಧಿಗಳನ್ನು ನಾವು ನೋಡುತ್ತೇವೆ. ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳ ಸಮಾಧಿಗಳಿದೆ. ದೊಡ್ಡ 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 ಮಹಾನ್ ವ್ಯಕ್ತಿಗಳ ಸಮಾಧಿಗಳಿವೆ, ಸಂತರ ಸಮಾಧಿಗಳಿವೆ, ಅನೇಕ ದೊಡ್ಡ ದೊಡ್ಡ ಬೋಧಕರ ಸಮಾಧಿಗಳಿವೆ. ಎಲ್ಲ ಸಮಾಧಿಗಳು ಮುಚ್ಚಲ್ಪಟ್ಟಿದೆ. ಒಂದು ಸಾರಿ ಒಬ್ಬರು ಸಮಾಧಿಗೆ ಹೋದರೆ ಅಷ್ಟೇ ಅದು ಮುಚ್ಚಲ್ಪಟ್ಟಂಥ ಸಮಾಧಿ. ಆದರೆ ಚರಿತ್ರೆಯಲ್ಲಿ ಒಂದು ಸಮಾಧಿ ಮಾತ್ರ ತೆರೆಯಲ್ಪಟ್ಟಿದೆ, ಅದು ಯೇಸು ಕ್ರಿಸ್ತನ ಸಮಾಧಿ. ಯೇಸು ಕ್ರಿಸ್ತನು ಸತ್ತು ಹೂಣಲ್ಪಟ್ಟು ಆತನು ಸಮಾಧಿಯಲ್ಲಿ ಇಡಲ್ಪಟ್ಟನು. 3ನೇ ದಿವಸದಲ್ಲಿ ಸಮಾಧಿಯು ತೆರೆಯಲ್ಪಡಿತು. ಯೇಸು ಕ್ರಿಸ್ತನು ಪುನರುತ್ಥಾನವಾಗಿ ಎದ್ದನು. ಮರಣವು ಯೇಸು ಕ್ರಿಸ್ತನು ಹಿಡಿದುಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಆದುದರಿಂದ ಆ ಒಂದು ಸಮಾಚಾರ ಏನಾಗಿದೆ? ಶುಭ ಸಮಾಚಾರವಾಗಿದೆ. ಯೇಸು ಕ್ರಿಸ್ತನು ಮರಣವನ್ನು ಗೆದ್ದವನಾದ ಕಾರಣ ಆತನನ್ನು ನಂಬುವ ನೀನು ಮತ್ತೆ ನಾನು ಮರಣವನ್ನು ಗೆಲ್ಲುವವರಾಗಿದ್ದೇವೆ. ಮರಣವು ನಮ್ಮ ಮೇಲೆ ಅಧಿಕಾರ ನಡೆಸಲಿಕ್ಕೆ ಸಾಧ್ಯವಿಲ್ಲ. ಮರಣವು ನಮ್ಮನ್ನು ಹಿಡಿಯಲಿಕ್ಕೆ ಸಾಧ್ಯವಿಲ್ಲ. ಯಾರೆಲ್ಲ ಯೇಸು ಕ್ರಿಸ್ತನನ್ನು ನಂಬಿ ಆತನೊಂದಿಗೆ ನಿದ್ರೆ ಹೋಗುತ್ತಾರೋ ಅವರು ಆತನೊಂದಿಗೆ ಎದ್ದೇಳುತ್ತಾರೆ. ಇದು ದೊಡ್ಡ ಶುಭ ಸಮಾಚಾರವಾಗಿದೆ. ಒಳ್ಳೆಯ ಸುದ್ದಿಯಾಗಿದೆ. ನಮ್ಮ ಆತ್ಮಗಳಿಗೆ ಒಳ್ಳೆಯ ಸುದ್ದಿಯಾಗಿದೆ. ಇವತ್ತು ಜನ ಭಯದಲ್ಲಿ ಜೀವಿಸ್ತಾ ಇದ್ದಾರೆ. ಅವರು ಯಾವಾಗ ಸತ್ತು ಹೋಗುತ್ತೇವೋ ಎಂಬುದಾಗಿ ಒಂದು ಭಯ, ಸತ್ತು ಎಲ್ಲಿ ಹೋಗುತ್ತೇನೋ ಎಂಬ ಒಂದು ಭಯ, ಸತ್ತು ನಾನು ಯಾವ ಕಡೆ ಹೋಗುತ್ತೇನೆ ಅವ್ರಿಗೆ ಗೊತ್ತು ಗುರಿ ಇಲ್ಲದೆ ಜೀವಿಸ್ತಾ ಇದ್ದಾರೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತನಲ್ಲಿ ನಿದ್ರೆ ಹೊಂದುವ ಪ್ರತಿಯೊಬ್ಬರು ಆತನೊಂದಿಗೆ ಎದ್ದೇಳುತ್ತೇವೆ ಎಂಬುದಾಗಿ. ಯಾರೆಲ್ಲ ಯೇಸು ಕ್ರಿಸ್ತನ ನಂಬಿ ಆತನೊಂದಿಗೆ ಜೀವಿಸುತ್ತಾರೋ ಸತ್ತ ಮೇಲೆ ನಾವು ಕೂಡ ಯೇಸು ಕ್ರಿಸ್ತನ ಹಾಗೆ ಪುನರುತ್ಥಾನವಾಗಿ ಎದ್ದೇಳುತ್ತೇವೆ. ಮರಣವು ನಮ್ಮನ್ನು ಹಿಡಿಯಲಿಕ್ಕೆ ಸಾಧ್ಯವಿಲ್ಲ. ಇದು ಒಂದು ಶುಭ ಸಮಾಚಾರವಾಗಿದೆ. ಮೂರನೇ ಶುಭ ಸಮಾಚಾರ ಏನೆಂದರೆ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 2ನೇ ವಚನ. ಅಲ್ಲಿ ದೇವರ ವಾಕ್ಯ ಹೀಳಾಗಿದೆ, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಇವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ಯಾಕೆಂದರೆ ನಾನಿರುವಲ್ಲಿಯೇ ನೀವು ಸಹ ಇರಬೇಕು ಎಂಬುದು. ನೋಡಿ, ಎಂಥ ಒಂದು ದೊಡ್ಡ ಶುಭ ಸಮಾಚಾರವಾಗಿದೆ. ನಮ್ಮ ಆತ್ಮಗಳಿಗೆ ಒಳ್ಳೆಯ ಸಮಾಚಾರ ಏನೆಂದರೆ, ನಾವು ಯೇಸು ಕ್ರಿಸ್ತನೊಂದಿಗೆ ಹೋಗುತ್ತೇವೆ. ಯೇಸು ಕ್ರಿಸ್ತನು ಈ ಲೋಕದಕ್ಕೆ ಬಂದನು, ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು,
ನಮ್ಮನ್ನು ಪ್ರೀತಿಸಿ ನಮಗಾಗಿ ಶಿಲುಬೆಯಲ್ಲಿ ಸತ್ತು ಹೂನಲ್ಪಟ್ಟಂತ ಯೇಸು ಕ್ರಿಸ್ತು 3ನೇ ದಿನದಲ್ಲಿ ಪುನರುತ್ಥಾನವಾಗಿ ಎದ್ದಂತ ಯೇಸು ಕ್ರಿಸ್ತನು ಹೋಗುವಾಗ ಒಂದು ಆಜ್ಞೆಯನ್ನು ಕೊಟ್ಟು ಹೋಗುತ್ತಾನೆ. ನಾನು ಹೋಗುವುದು ಒಳ್ಳೆಯದಕ್ಕೆ, ನಾನು ಹೋಗಿ ನಿಮಗೋಸ್ಕರ ಬಿಡಾರಗಳನ್ನು ಸಿದ್ಧ ಮಾಡುತ್ತೇನೆ. ನಾನು ಬಿಡಾರಗಳನ್ನು ಸಿದ್ಧ ಮಾಡಿ ತಿರುಗಿ ಬರುತ್ತೇನೆ, ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ನೋಡಿ, ಎಂಥ ಒಳ್ಳೆ ಶುಭ ಸಮಾಚಾರ ಇದು. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದು ಜೀವಿಸಿದ್ದು, ಸತ್ತದ್ದು ಮಾತ್ರ ಅಲ್ಲ, ಪುನರುತ್ಥಾನವಾಗಿ ಎದ್ದಿದ್ದು ಮಾತ್ರವಲ್ಲ, ಒಂದು ವಾಗ್ದಾನ ಕೂಡ ಕೊಟ್ಟು ಹೋಗಿದ್ದಾನೆ. ನಾನು ನಿಮಗಾಗಿ ಬಿಡಾರವನ್ನು ಸಿದ್ಧ ಮಾಡಲಿಕ್ಕೆ ಹೋಗುತ್ತಾ ಇದ್ದೇನೆ. ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ ರೂಮ್ ಫಾರ್ ಯು ಎಂಬುದಾಗಿ ಹೇಳುತ್ತಾನೆ. ಆತನು ಬಿಡಾರಗಳನ್ನು ಸಿದ್ಧ ಮಾಡಿ ತಿರುಗಿ ಬರುವಂತ ಯೇಸು ಕ್ರಿಸ್ತನು ನಮ್ಮನ್ನು ಆತನೊಂದಿಗೆ ಕರೆದುಕೊಂಡು ಹೋಗುತ್ತಾನೆ. ನೋಡಿ, ಯೇಸು ಕ್ರಿಸ್ತನ 2ನೇ ಬರುವಿಕೆಗಾಗಿ ನಾವು ಕಾಯುತ್ತಾ ಇದ್ದೇವೆ. ಅದು ಯಾವಾಗ ಬೇಕಾದರೂ ನಡೆಯಬಹುದು. ಯೇಸು ಕ್ರಿಸ್ತನು ಬಂದು ನಮ್ಮನ್ನು ಆತನೊಂದಿಗೆ ಕರೆದುಕೊಂಡು ಹೋಗುತ್ತಾನೆ. ಎಂಥ ದೊಡ್ಡ ಶುಭ ಸಮಾಚಾರವಾಗಿದೆ. ಪರಲೋಕವು ನಮ್ಮ ನಿವಾಸ ಸ್ಥಾನ, ಪರಲೋಕವು ನಮ್ಮ ಶಾಶ್ವತ ಸ್ಥಳ. ಅದು ಈ ಲೋಕವು ನಮಗೆ ಶಾಶ್ವತವಾದದಲ್ಲ. ಈ ಲೋಕದ ಆಸ್ತಿ ಐಶ್ವರ್ಯ ನಮಗೆ ಶಾಶ್ವತವಾದದಲ್ಲ. ಈ ಲೋಕದಲ್ಲಿರುವ ಆ ಒಂದು ಜಮೀನು ಮನೆ ಅದು ಶಾಶ್ವತವಾದದಲ್ಲ. ಇವತ್ತು ನಾವು ಅನೇಕ ಜನರು ಏನು ಮಾಡುತ್ತೇವೆ, ನಾವು ಕುಗ್ಗಿ ಹೋಗುತ್ತೇವೆ. ನನಗೆ ಈ ಲೋಕದಲ್ಲಿ ಒಂದು ಸಣ್ಣ ಸ್ಥಳ ಇಲ್ಲವಲ್ಲ, ನನಗೆ ಒಂದು ಸ್ವಂತ ಮನೆ ಇಲ್ಲ ಎಂಬುದಾಗಿ ನಾವೇನು ಮಾಡುತ್ತೇವೆ, ಕುಗ್ಗಿ ಹೋಗುತ್ತೇವೆ. ನಮಗೆ ಒಂದು ಇರಲಿಕ್ಕೆ ಒಂದು ಸ್ಥಳ ಇಲ್ಲ ಎಂಬುದಾಗಿ ನಾವು ನಿರಾಶೆಗೊಳ್ಳುತ್ತೇವೆ. ಆದರೆ ಈ ಲೋಕದಲ್ಲಿ ಎಷ್ಟೇ ದೊಡ್ಡ ಮನೆ ಇದ್ದರೂ ಕೂಡ ಅದು ನಮ್ಮದಲ್ಲ. ನಮ್ಮ ನಿವಾಸ ಸ್ಥಾನ ಪರಲೋಕವಾಗಿದೆ. ಯಾರ್ಯಾರು ಯೇಸು ಕ್ರಿಸ್ತನು ನಂಬಿ ಆತನು ರಕ್ಷಕನೆಂಬುದಾಗಿ ಸ್ವೀಕಾರ ಮಾಡುತ್ತಾರೋ ಅವರಿಗೆ ಒಂದು ನಿವಾಸವು ಕೊಡಲ್ಪಡುತ್ತದೆ. ಯಾರ್ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆಯೋ ಅವರಿಗಾಗಿ ಪರಲೋಕದಲ್ಲಿ ಒಂದು ಬಿಡಾರ ಸಿದ್ಧವಾಗಿದೆ. ಆ ಒಂದು ಬಿಡಾರದಲ್ಲಿ ಯೇಸು ಕ್ರಿಸ್ತನು ನಮ್ಮನ್ನು ಕರೆದುಕೊಂಡು ಹೋಗುತ್ತಾನೆ. ಅದು ಶಾಶ್ವತವಾದದ್ದು, ಅದು ನಿತ್ಯವೂ ಇರುವಂಥದ್ದು. ಆ ಬಿಡಾರವು ನಮಗಾಗಿ ಯೇಸು ಕ್ರಿಸ್ತನು ಸಿದ್ಧ ಮಾಡಿರುವಂಥದ್ದು. ಇದನ್ನು ಪಡೆದುಕೊಳ್ಳಲಿಕ್ಕೆ ನಾನೇನು ಮಾಡಬೇಕು? ಇದನ್ನು ಪಡೆದುಕೊಳ್ಳಲಿಕ್ಕೆ ನಾನೇನು ಬಹಳ ಕಷ್ಟಪಡಬೇಕಾಗಿಲ್ಲ. ಇದನ್ನು ಪಡೆದುಕೊಳ್ಳಲಿಕ್ಕೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು. ಯಾರೆಲ್ಲ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುತ್ತಾರೋ ಅವರು ಆ ಬಿಡಾರವನ್ನು ಹೊಂದಿಕೊಳ್ಳುತ್ತಾರೆ. ಯಾರೆಲ್ಲ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡುತ್ತಾರೋ ಅವರಿಗೆ ಆ ಸ್ಥಳವು ಕೊಡಲ್ಪಡುತ್ತದೆ. ಯಾರೆಲ್ಲ ಯೇಸು ಕ್ರಿಸ್ತನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿ ತಮ್ಮ ಹೃದಯಗಳನ್ನು ಒಪ್ಪಿಸಿಕೊಡುತ್ತಾರೋ ಅವರಿಗೆ ಪರಲೋಕದಲ್ಲಿ ಬಿಡಾರವು ಕೊಡಲ್ಪಡುತ್ತದೆ. ಇದು ಶುಭ ಸಮಾಚಾರವಾಗಿದೆ. ಇದು ಒಳ್ಳೆಯ ಸುದ್ದಿಯಾಗಿದೆ ನಮಗೆ. ಈ ಲೋಕದ ಕೆಟ್ಟ ಸುದ್ದಿಗಳ ಮಧ್ಯದಲ್ಲಿ ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಜೀವಂತವಾಗಿ ಎಬ್ಬಿಸಿ ಪರಲೋಕಕ್ಕೆ ಕರೆದುಕೊಂಡು ಹೋಗುವಂಥದ್ದು ನಮಗೆ ಒಂದು ದೊಡ್ಡ ಶುಭ ಸಮಾಚಾರವಾಗಿದೆ. ಈ ಒಳ್ಳೆಯ ಸುದ್ದಿ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ. 4ನೆಯ ಶುಭ ಸಮಾಚಾರ ಏನೆಂದರೆ 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ, ವಿ ವಿಲ್ ಬಿ ವಿತ್ ದ ಲಾರ್ಡ್. ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುತ್ತೇವೆ. ಗಮನಿಸಿ ಪ್ರಿಯರೇ, ನಾವು ನಮ್ಮ ಜೀವನ ಇಲ್ಲಿಗೆ ಮುಗಿದು ಹೋಗುವುದಿಲ್ಲ. ದೇವರ ವಾಕ್ಯ ಹೇಳುತ್ತದೆ ನಮ್ಮ ಆಯುಷ್ ಕಾಲವು 70 ವರ್ಷ, ಬಲ ಹೆಚ್ಚಿದರೆ 80 ಎಂಬುದಾಗಿ. ಆದರೆ ಇವತ್ತು ಯಾರು ಕೂಡ 80 ವರ್ಷ ತಲುಪುತ್ತಾ ಇಲ್ಲ. ಚಿಕ್ಕ ವಯಸ್ಸಿನಲ್ಲಿ ಎಲ್ಲರೂ ಸಾಯ್ತಾ ಇದ್ದಾರೆ. ಇನ್ನು ಅರ್ಧದಲ್ಲಿಯೇ ತಮ್ಮ ಪ್ರಯಾಣವನ್ನು ಮುಗಿಸಿ ಬಿಡುತ್ತಾ ಇದ್ದಾರೆ. ಆದರೆ ಇವತ್ತು ನಮ್ಮ ಒಂದು ಶರೀರ ಈ ಗತಿಸಿ ಹೋದಾಗಿ ಕೂಡ ಒಂದು ದಿನ ಬರುತ್ತದೆ, ಕರ್ತನ ಬರುವಿಕೆಯಲ್ಲಿ ನಮ್ಮ ಆತ್ಮ ಆತನೊಂದಿಗೆ ಎದ್ದೇಳಲ್ಪಡುತ್ತದೆ. ನಾವು ಕೂಡ ಆತನೊಂದಿಗೆ ಅಂತರಿಕ್ಷದಲ್ಲಿ ಕಾಣಿಸಿಕೊಳ್ಳುತ್ತೇವೆ. ಇದು ನಮಗೆ ಅಂತ್ಯವಲ್ಲ. ಈ ಲೋಕ ನಮಗೆ ಶಾಶ್ವತವಾದ ಸ್ಥಳ ಅಲ್ಲ. ಈ ಲೋಕ ನಮ್ಮ ನಿವಾಸ ಅಲ್ಲ. ಈ ಲೋಕ ನಮಗೆ ನಿತ್ಯವಾಗಿರುವಂಥ ಸ್ಥಳ ಅಲ್ಲ. ನಮಗೆ ನಿತ್ಯವಾಗಿರುವಂಥ ಸ್ಥಳ ಯೇಸು ಕ್ರಿಸ್ತನು ಪರಲೋಕದಲ್ಲಿ ಸಿದ್ಧ ಮಾಡಿಟ್ಟಿದ್ದಾನೆ. ಅದು ಪಡೆದುಕೊಳ್ಳಬೇಕಾದರೆ ನಾವು ಆತನೊಂದಿಗೆ ಎದ್ದೇಳಬೇಕು, ಆತನೊಂದಿಗೆ ಹೋಗಬೇಕು, ಆತನೊಂದಿಗೆ ಇರಬೇಕು. ನಾವು 2 ಕಡೆ ಮಾತ್ರ ಹೋಗಲಿಕ್ಕೆ ಸಾಧ್ಯ. ನಮ್ಮ ಆಯುಷ್ಕಾಲ ಮುಗಿದ ಮೇಲೆ, ನಾವು ಮರಣವನ್ನು ಹೊಂದಿದ ನಂತರ, ನಮ್ಮ ಆಯುಷ್ಕಾಲ ಮುಗಿದ ನಂತರ ನಾವು ಇಲ್ಲಿ ಕಣ್ಣು ಮುಚ್ಚಿದ ಮೇಲೆ 2 ಸ್ಥಳದಲ್ಲಿ ಮಾತ್ರ ಕಣ್ಣು ಬಿಡಲಿಕ್ಕೆ ಸಾಧ್ಯ. ಒಂದು, ಪರಲೋಕದಲ್ಲಿ ಯೇಸು ಕ್ರಿಸ್ತನನ್ನು ನೋಡುತ್ತೇವೆ. ಇಲ್ಲವಾದರೆ ಯೇಸು ಕ್ರಿಸ್ತನನ್ನು ಪರಲೋಕದಲ್ಲಿ ನೋಡಿಲ್ಲವಾದರೆ ನಾವು ನರಕದಲ್ಲಿ ಸೈತಾನನ್ನು ನೋಡಬೇಕಾಗುತ್ತದೆ.
ನರಕದಲ್ಲಿ ನಾವು ಯಾತನೆಯನ್ನು ಅನುಭವಿಸಬೇಕಾಗುತ್ತದೆ. ನರಕದಲ್ಲಿ ಆ ಒಂದು ಗೋಲಾಟದಲ್ಲಿ ನಾವು ಸಿಕ್ಕಿಕೊಳ್ಳಬೇಕಾಗುತ್ತದೆ. ಆ ಒಂದು ಬೆಂಕಿ ಆರೋದಿಲ್ಲ, ಹುಳವು ಸಾಯೋದಿಲ್ಲ. ಯುಗ ಯುಗಾಂತ್ಯದವರೆಗೂ ಆ ನರಕದ ವೇದನೆ ನಾವು ಅನುಭವಿಸಬೇಕಾಗುತ್ತದೆ. ಅದಕ್ಕೆ ಕಾರಣ ಏನು ಎಂದರೆ, ಈ ಲೋಕದಲ್ಲಿ ನಾನು ಜೀವಿಸುತ್ತಿರುವಾಗ ಯೇಸು ಕ್ರಿಸ್ತನನ್ನು ನಿರಾಕರಿಸಿಬಿಟ್ಟದೆ. ಯೇಸು ಕ್ರಿಸ್ತನನ್ನು ನನ್ನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಲ್ಲ. ಅದಕ್ಕೆ ಪ್ರತಿಫಲ ನರಕದಲ್ಲಿ ನಾನು ಕಾಣಿಸಿಕೊಳ್ಳಬೇಕಾಗುತ್ತದೆ. ಈ ಲೋಕದಲ್ಲಿ ನನ್ನ ಜೀವನ ಒಂದು ಪರೀಕ್ಷೆಯಾಗಿದೆ. ಈ ಲೋಕದಲ್ಲಿ ನಾನು ಜೀವಿಸುತ್ತಾ ಇರುವುದು ಯಾವ ಉದ್ದೇಶಕ್ಕಾಗಿ? ನನ್ನ ತಂದೆ ತಾಯಿಗಳಿಗಾಗಿನಾ? ಅಲ್ಲ. ನನ್ನ ಮಕ್ಕಳಿಗಾಗಿನಾ, ಮೊಮ್ಮಕ್ಕಳಿಗಾಗಿನಾ, ಅವರ ಭವಿಷ್ಯಕ್ಕಾಗಿನ? ಈ ಲೋಕದ ಜೀವನ ಯಾವ ಉದ್ದೇಶಕ್ಕಾಗಿ ನಾನು ಜೀವಿಸ್ತಾ ಇದ್ದೇನೆ? ಯಾರಿಗಾಗಿ ನಾನು ಜೀವಿಸ್ತಾ ಇದ್ದೇನೆ? ಯಾವುದು ಕೂಡ ನಮ್ಮೊಂದಿಗೆ ಇರೋದಿಲ್ಲ. ವ್ಯರ್ಥವೇ ವ್ಯರ್ಥ, ಸಮಸ್ತವು ವ್ಯರ್ಥ. ಈ ಲೋಕದ ನನ್ನ ಜೀವನ ಏನಾಗಿದೆ ಅಂದರೆ, ನನಗಾಗಿ ನನ್ನ ಸೃಷ್ಟಿಕರ್ತನು ಕೊಟ್ಟಂತ ಯೇಸು ಕ್ರಿಸ್ತನನ್ನು ನಾನು ಸ್ವೀಕಾರ ಮಾಡುತ್ತೇನಾ ಅಥವಾ ನಿರಾಕರಿಸುತ್ತೇನಾ? ಅದೇ ನನ್ನ ಜೀವನದ ಉದ್ದೇಶವಾಗಿದೆ. ಈ ಲೋಕ ಯಾಕೆ ನಮಗೆ ಕೊಡಲ್ಪಟ್ಟಿದೆ? ಈ ಲೋಕದಲ್ಲಿ ನಾನು ಯಾಕೆ ಜೀವಿಸ್ತಾ ಇದ್ದೇನೆ? ಒಂದೇ ಒಂದು ಉದ್ದೇಶ ಏನೆಂದರೆ, ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ನೀನು ಸ್ವೀಕಾರ ಮಾಡುತ್ತೀಯಾ, ಇಲ್ಲ ಆತನನ್ನು ತಳ್ಳಿ ಬಿಡ್ತಾ ಇದೀಯಾ? ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದಾಗ ನನ್ನ ಈ ಲೋಕದ ಒಂದು ಉದ್ದೇಶ ಸಂಪೂರ್ಣವಾಗುತ್ತದೆ. ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡದೆ ಯೇಸು ಕ್ರಿಸ್ತನನ್ನು ತಳ್ಳಿ ಬಿಡುವುದಾದರೆ ನನ್ನ ಉದ್ದೇಶ ಅಲ್ಪವಾಗುತ್ತದೆ. ಈಗ ಈ ಎರಡು ಅವಕಾಶ ನನಗೆ ಈ ಭೂಲೋಕದಲ್ಲಿ ಕೊಡಲ್ಪಟ್ಟಿದೆ. ಒಂದು ಅವಕಾಶ ರಕ್ಷಕನಾದ ಯೇಸು ಕ್ರಿಸ್ತನ ಸ್ವೀಕಾರ ಮಾಡಿ ಪರಲೋಕಕ್ಕೆ ಹೋಗುವಂಥದ್ದು. ಇಲ್ಲವಾದರೆ ಯೇಸು ಕ್ರಿಸ್ತನನ್ನು ನಿರಾಕರಿಸಿ ಬೇರೆ ಎಲ್ಲವನ್ನೂ ಪ್ರೀತಿಸಿ ನರಕಕ್ಕೆ ಹೋಗುವಂಥದ್ದು. ದೇವರ ವಾಕ್ಯ ಹೇಳುತ್ತದೆ, ನೀನು ಇಡೀ ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ನಿನ್ನ ಆತ್ಮ ನಷ್ಟಪಟ್ಟರೆ ನಿನಗೇನು ಪ್ರಯೋಜನ? ಪ್ರಿಯ ದೇವರ ಮಕ್ಕಳೇ, ನಮ್ಮ ಆತ್ಮದ ಬೆಳೆ ಇಡೀ ಲೋಕವನ್ನು ಕೊಂಡುಕೊಂಡರೂ ಸಾಕಾಗೋದಿಲ್ಲ. ಇಡೀ ಲೋಕವೆಲ್ಲ ನನ್ನ ಪಾದದಲ್ಲಿ ಇದ್ದರೂ ಕೂಡ ನಾನು ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿಲ್ಲವಾದರೆ ಅದೆಲ್ಲವೂ ನಷ್ಟವಾಗಿ ಬಿಡುತ್ತದೆ. ಯೇಸು ಕ್ರಿಸ್ತನಿಲ್ಲದೆ ಎಲ್ಲ ಸಂಪತ್ತು ವ್ಯರ್ಥವಾಗುತ್ತದೆ. ಯೇಸು ಕ್ರಿಸ್ತನಿದ್ದರೆ ಎಲ್ಲವೂ ಕೂಡ ಅಮೂಲ್ಯವಾಗಿರುತ್ತದೆ. ದೇವರ ವಾಕ್ಯ ಹೇಳುತ್ತದೆ, ನಾನು ಕ್ರಿಸ್ತನಿಗಾಗಿ ಹೋರಾಡುವವನಾಗಿದ್ದೇನೆ. ನಮ್ಮ ಒಂದು ಉದ್ದೇಶ ಯೇಸು ಕ್ರಿಸ್ತನನ್ನು ಹಿಡಿದುಕೊಳ್ಳುವಂಥದ್ದಾಗಿರಬೇಕು. ಯೇಸು ಕ್ರಿಸ್ತನನ್ನು ಹಿಡಿದುಕೊಳ್ಳುವುದಾದರೆ ನಿನ್ನ ಆತ್ಮ ಪರಲೋಕದಲ್ಲಿ ನಿರಂತರವಾಗಿ ದೇವರೊಂದಿಗೆ ಸಮಾಧಾನದಿಂದ ಇರುತ್ತದೆ. ಇಲ್ಲವಾದರೆ ಈ ಲೋಕದಲ್ಲಿ ಕೊಡಲ್ಪಟ್ಟಂತ ಆ ಒಂದು ಅವಕಾಶವನ್ನು ಕಳೆದುಕೊಂಡರೆ ನೀನು ನರಕದಲ್ಲಿ ಯಾತನೆ ಅನುಭವಿಸಬೇಕಾಗುತ್ತದೆ. ಇದೇ ನಿನಗೆ ಒಳ್ಳೆಯ ಸಮಾಚಾರ, ಇದೇ ನಿನಗೆ ಒಳ್ಳೆಯ ದಿನ, ಇದೇ ನಿನಗೆ ಒಳ್ಳೆಯ ಸಮಯ. ಇವತ್ತು ನೀನು ಸ್ವೀಕಾರ ಮಾಡಿಲ್ಲವಾದರೆ ಇನ್ನು ಯಾವತ್ತೂ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವರ ವಾಕ್ಯವನ್ನು ಕೇಳುತ್ತಿರುವ ಪ್ರಿಯ ದೇವ ಮಗುವೆ, ಇದೇ ನಿನಗೆ ಶುಭ ಸಮಾಚಾರದ ಸಮಯವಾಗಿದೆ. ಯೇಸು ಕ್ರಿಸ್ತನು ದೇವರ ವಾಕ್ಯವು ನಿನ್ನ ಕಿವಿಗೆ ಈ ಸಮಯದಲ್ಲಿ ಬೀಳುತ್ತಾ ಇರುವುದಾದರೆ, ನೀನು ಈ ವಾಕ್ಯವನ್ನು ಕೇಳುತ್ತಾ ಇರುವುದಾದರೆ ಯೇಸು ಕ್ರಿಸ್ತನಿಗೆ ಹೃದಯವನ್ನು ಒಪ್ಪಿಸಿಕೊಡು. ಆತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡು. ಪರಲೋಕ ರಾಜ್ಯದಲ್ಲಿ ನಿನ್ನ ಹೆಸರು ಬರೆಯಲ್ಪಡುತ್ತದೆ. ಪರಲೋಕದಲ್ಲಿ ಒಂದು ಬಿಡಾರವು ನಿನಗೆ ಕೊಡಲ್ಪಡುತ್ತದೆ. ದೇವರೊಂದಿಗೆ ಪರಲೋಕದಲ್ಲಿ ನೀನು ಎತ್ತಲ್ಪಡುತ್ತೀಯಾ? ಇಲ್ಲವಾದರೆ ಈ ಲೋಕದ ಆಸ್ತಿ ಐಶ್ವರ್ಯಗಳಲ್ಲಿ ಮುಳುಗಿ ಹೋಗಿ, ಈ ಲೋಕದ ಪಾಪದ ಕಾರ್ಯಗಳಲ್ಲಿ ಮುಳುಗಿ ಹೋಗಿ, ಈ ಲೋಕದ ಬೇಡದ ವಿಷಯಗಳಲ್ಲಿ ಮುಳುಗಿ ಹೋಗಿ ಕೊನೆಯದಾಗಿ ನೀನು ಕಣ್ಣು ಮುಚ್ಚುವುದಾದರೆ ನರಕದಲ್ಲಿ ನೀನು ಕಣ್ಣು ತೆರೆಯಲ್ಪಡುತ್ತದೆ. ನರಕವು ಅತಿ ಘೋರವಾದದ್ದು, ನರಕವು ಭಯಂಕರವಾದದ್ದು, ನರಕವು ಅಂತ್ಯವಿಲ್ಲದ ಸ್ಥಳವಾಗಿದೆ. ಒಬ್ಬ ವ್ಯಕ್ತಿ ಸತ್ತು ನರಕಕ್ಕೆ ಹೋಗುತ್ತಾನೆ. ನರಕಕ್ಕೆ ಹೋಗಿ ಆತನು ಕಿರ್ಚಾಡುತ್ತಾನೆ, ಕೂಗಾಡುತ್ತಾನೆ, ಅಯ್ಯಯ್ಯೋ ನನ್ನಿಂದ ಇಲ್ಲಿ ಇರಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಗೋಳಾಡುತ್ತಾನೆ. ಆಗ ಅಲ್ಲಿರುವಂಥ ಒಬ್ಬ ವ್ಯಕ್ತಿ ಹೇಳ್ತಾನೆ, ನೀನು ನರಕದಲ್ಲಿ ಈಗ ಮೊದಲನೇ ಹೆಜ್ಜೆ ಇಟ್ಟಿದೆಯಾ ಎಂಬುದಾಗಿ. ನರಕದ ಆರಂಭವೇ ಅಷ್ಟು ಘೋರವಾಗಿರಬೇಕಾದರೆ ನಿರಂತರವಾಗಿ ನರಕ ಹೇಗಿರುತ್ತದೆ? ಕೊನೆಯದಾಗಿ ಈ ಶುಭ ಸಮಾಚಾರ ಇರುತ್ತೆ. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 31ನೇ ವಚನ. ಶುಭ ಸಮಾಚಾರ ಇದೆ, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್. ಶೂನ್ಯವಾದ ಸಮಯದಿ ನಿಂಬಡಿ ನಾ ಬಂದು ಮೊರೆಯಿಟ್ಟು ನಾ ಕೂಗಿದೆ.
ಶೂನ್ಯವಾದ ಸಮಯದಿ ನಿನ್ ಬಳಿ ನಾ ಬಂದು ಮೊರೆಯಿಟ್ಟು ನಾ ಕೂಗಿದೆ. యేసయ్య యేసయ్య ನೀ ನನ್ನ ಮೊರೆ ಕೇಳಿದೆ. యేసయ్య యేసయ్య ನೀ ನನ್ನ ಮೊರೆ ಕೇಳಿದೆ. ನೀನೇ 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 ನನ್ನ ಸಹಾಯಕ, ನೀನೇ 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 ನನ್ ವಿಮೋಚಕ, ನೀನೇ ನಿನ್ನನ್ನೇ ಕೊಂಡಾಡುವೆ. యేసయ్య ನಿನ್ನನ್ನೇ ಘನಪಡಿಸುವೆ. ನಿನ್ನನ್ನೇ ಕೊಂಡಾಡುವೆ. యేసయ్య ನಿನ್ನನ್ನೇ ಘನಪಡಿಸುವೆ. ನಿನ್ನ ಉಪಕಾರವು ನಾನು ಮರೆಯಲಾರೆನು. ನನ್ನ ಪ್ರಿಯ యేసయ్య ನನ್ನ ರಕ್ಷಕ. ನಿನ್ನ ಉಪಕಾರವು ನಾನು ಮರೆಯಲಾರೆನು. ನನ್ನ ಪ್ರಿಯ యేసయ్య ನನ್ನ ರಕ್ಷಕ. ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ನಿಮಗೇನಾದರೂ ಅಭಿಪ್ರಾಯಗಳು, ಪ್ರಾರ್ಥನಾ ಮನವಿಗಳು ಇರೋದಾದರೆ ನಿಮ್ಮ ಸಂಕೋಚವಿಲ್ಲದೆ ನೀವು ಕಾಲ್ ಮಾಡಿ, ನಾವು ನಿಮಗೋಸ್ಕರವಾಗಿ ಖಂಡಿತವಾಗಿ ನಾವು ಪ್ರಾರ್ಥಿಸುತ್ತೇವೆ. ನೀವು ನಮ್ಮನ್ನು ಭೇಟಿ ಮಾಡಬೇಕಾದಂಥ ವಿಳಾಸ ಸತ್ಯಂ ಸತ್ಯವೇ, ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್, ಮತ್ತಿಕೆರೆ, ಬೆಂಗಳೂರು 54. ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು. ನಿಮಗೇನಾದರೂ ಪ್ರಾರ್ಥನಾ ಮನವಿಗಳು, ಪ್ರಾರ್ಥನಾ ವಿಷಯಗಳು, ಏನಾದರೂ ಸಮಸ್ಯೆಗಳು ಇರೋದಾದರೆ ಸಂಕೋಚವಿಲ್ಲದೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡಿರಿ. ನಾವು ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ. ಮತ್ತು ಏನಾದರೂ ಬೈಬಲ್ ಸಂಬಂಧವಾಗಿರುವಂಥ ಪ್ರಶ್ನೆಗಳು, ಬೈಬಲ್ ಸಂಬಂಧವಾಗಿರುವಂಥ ಸಂಶಯಗಳು ನಿಮಗಿರೋದಾದರೆ ವಾಟ್ಸಾಪಿನಿಂದ ನೀವು ನಮಗೆ ಕೇಳ್ಬೋದು. ವಾಟ್ಸಾಪ್ನಿಂದಲೇ ನಾವು ನಿಮಗೆ ಉತ್ತರವನ್ನು ಕೊಡುತ್ತೇವೆ. ಈ ಸಂದೇಶವನ್ನು ಮತ್ತು ಈ ಹಾಡನ್ನು ಪುನಃ ಕೇಳಬೇಕಾದರೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ. ಈ ಸಂದೇಶವನ್ನು ನಿಮಗೆ ಆಶೀರ್ವಾದವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ನೀವು ಇದನ್ನು ಶೇರ್ ಮಾಡಿರಿ. ಈ ಶುಭವಾರ್ತೆಯಲ್ಲಿ ನೀವು ಸಹ ಪಾಲ್ಗೊಂಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಆತನೊಂದಿಗೆ ಜೀವಿಸುತ್ತಾರೋ ಸತ್ತ ಮೇಲೆ ನಾವು ಕೂಡ ಯೇಸು ಕ್ರಿಸ್ತನ ಹಾಗೆ ಪುನರುತ್ಥಾನವಾಗಿ ಎದ್ದೇಳುತ್ತೇವೆ. ಮರಣವು ನಮ್ಮನ್ನು ಹಿಡಿಯಲಿಕ್ಕೆ ಸಾಧ್ಯವಿಲ್ಲ. ಇದು ಒಂದು ಶುಭ ಸಮಾಚಾರವಾಗಿದೆ. ಮೂರನೇ